ಹರೇ ರಾಮ ನಮಸ್ಕಾರ. ಇದ್ದು ಬನ್ನಿ. ಚಕ್ರಮುನಿ ಸೊಪ್ಪಿನ ಒಳ್ಳೆದು ತಂಬುಳಿ. ಹೇಗೆ ಆ ತಂಬುಳಿಗೆ ಎಂತೆಲ್ಲ ಬೇಕು ಇದೆ ಬನ್ನಿ, ಹತ್ತಿರ ಬನ್ನಿ. ಒಂದು ಅರ್ಧ ಗಡಿ ಕಾಯಿ, ತೆಂಗಿನಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸು, ಒಂದು ನಿಜ ಒಗ್ಗರಣೆ ಕೊಡಲೇ ಬೇಕಷ್ಟು, ಇದರಲ್ಲಿ ತುಂಬ ಇದ್ದೋಳಿ ಎಲ್ಲ ಹಾಕಿಡಿ, ಬೇಕಷ್ಟೇ ಹಾಕಿದ್ರೆ ಸಾಕು. ವಿಟಮಿನ್ ಸೊಪ್ಪು, ಚಕ್ರಮುನಿ ಸೊಪ್ಪು ಹುಳಿ, ನಂತರ ಒಳ್ಳೆ ದೇಶಿ ಹಸುವಿನ ಮಜ್ಜಿಗೆ ಅನ್ನೋದು. ನಿಂಗೆ ಬೇಕಾದ ಮಜ್ಜಿಗೆ ಹಾಕಿ, ಚಪ್ಪೆ ಮಜ್ಜಿಗೆ ಹಾಕು, ಹುಳಿ ಮಜ್ಜಿಗೆ ಹಾಕು. ತಂಬುಳಿಗೆ ಬೇಕಾದ ಚಪ್ಪೆ ಮಜ್ಜಿಗೆ, ಹುಳಿ ಇಷ್ಟ ಇದ್ದವು ಹುಳಿ ಮಜ್ಜಿಗೆಯನ್ನು ಸೇರಿಸೋಳಿ ಆತ. ಎನಗೆ ಈ ತಂಬುಳಿ ಮಾಡಲೇ ಹೇಳಿಕೊಟ್ಟದು ಗಾಯತ್ರಿ ಅಕ್ಕ. ಅಮ್ಮಗೆ ಎನಗೆ ತಂಬುಳಿ ಮಾಡುವಾಗ ಹೇಳಿಕೊಟ್ಟ ಮಾಡಿದ ವಿಡಿಯೋವ ಅದನ್ನೇ ನಿಂಗೋಗ ತೋರುತ್ತೆ. ಬನ್ನಿ ತಂಬುಳಿ ಮಾಡುದು ಹೆಂಗೆ ಹೇಳಿ ನೋಡಿಕೊಂಡು ಒಪ್ಪಾಗಲ್ಲ. ಹೊಸ ಒಂದು 3 ಮೋರೆಯನ್ನೇ ಗುರ್ತಾತು. ಭೂಮಿ ಮೇಲೆ ಮನೆ ಹೆಸರು, ಶ್ರೀಕುಮಾರ್ ಹೇಳಿ ಇವರ ಹೆಸರು, ಗಾಯತ್ರಿ ಹೇಳಿ ಇವರ ಹೆಸರು, ಶಿಶಿರಾಣಿ ಇವರ ಹೆಸರು. ಇವರು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದ. ಈ ಅಕ್ಕ ಯೋಗದ ಟೀಚರು ಅಪ್ಪು, ಒಳ್ಳೆ ಅಡಿಗೆಯೂ ಮಾಡ್ತಾವು. ಇವರ ಕೈಲಿಂದ ಒಂದು ತಂಬುಳಿ ಮಾಡಿ ಕೊಳಿದ್ದೆ ನನಗೆ ಮಾಡಿದ್ರು ಅಲ್ಲದ. ನಾನು ಗಾಯತ್ರಿ ಹೇಳಿ ನನ್ನ ಹೆಸರು. ಹೇಳಕೋಳಿ ಆದರೆ ನನ್ನ ಮನೆ ಸುಬ್ರಹ್ಮಣ್ಯದ ಹತ್ರ ಅನಿಪ್ಪದು. ನನ್ನ ತರವಾಡು ಮನೆ ಗುಮೆಮೂಲೆ ಹೇಳಿ. ಸುಬ್ರಹ್ಮಣ್ಯದ ಹತ್ರ ಹಿಂಗ ಕೃಷಿಕರು, ಗಂಡ ಮತ್ತೆ 2 ಮಗಂದ್ರು ಇದ್ದವು. ಅವು ಇಬ್ರುದೇ ಕೆಲಸಲ್ಲಿ ಇದ್ದವು, ಜಾಬಲ್ಲಿ ಇದ್ದವು. ಒಬ್ಬ ಬೆಂಗಳೂರಲ್ಲಿದ್ದ, ಹಾಗೆ ಇನ್ನೊಬ್ಬ ಪುಣೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಇಂಜಿನಿಯರ್. ವಿಡಿಯೋ ಮಾಡ್ತಾ ಇದ್ದವು ಗಣೇಶಣ್ಣ. ಹಾಗೆ ನನ್ನ ಹತ್ರದ ಒಂದು ರೆಸಿಪಿ ಮಾಡ್ಲಿ ಹೇಳಿದೆವು. ಹಾಗೆ ಒಂದು ತಂಬುಳಿ ಮಾಡಿ ಹೊರಟಿದೆ. ಹಾಗೆ ಚಕ್ರಮುನಿ ಸೊಪ್ಪು ನಿಮಗೆಲ್ಲ ಗುಂತಿಕು. ವಿಟಮಿನ್ ಸೊಪ್ಪು ಹೊಳಿ ಸಾಮಾನ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಹೇಳುವಂತದ್ದು ವಿಟಮಿನ್ ಸೊಪ್ಪು ಹೊಳಿ. ಅದಕ್ಕೆ ಇನ್ನೊಂದು ಹೆಸರು ಚಕ್ರಮುನಿ ಸೊಪ್ಪು ಹೊಳಿ. ಅದರಿಂದ ಸುಮಾರು ಐಟಮ್ ಮಾಡ್ತಾವ, ಪಲ್ಯಕ್ಕೆ ಮತ್ತೆ ಪತ್ರೊಡೆ ಕೂಡ ಮಾಡ್ತಾವಳಿ ಹೇಳೋದು ಕೇಳಿದ್ದೆ. ನಾನು ಮಾಡಿ ನೋಡಿದ್ದಿಲ್ಲ, ಬಟ್ ಮಾಡ್ಲಿ ಎಡಿಗು ಎಂತ ಕೇಳಿರೋದು ಅಷ್ಟು ರುಚಿ ಇದ್ದದು ಸೊಪ್ಪು. ಹಾಗೆ ಈಗ ಚಕ್ರಮುನಿ ಸೊಪ್ಪಿನ ತಂಬುಳಿ ಮಾಡೋದು ಹೆಂಗೆ ಹೇಳಿ ನೋಡಿಕೊಂಡ್ಬಪ್ಪ. ನಮಸ್ತೆ. ಇದು ನಾನು ವಿಟಮಿನ್ ಸೊಪ್ಪಿನ ತಂಬುಳಿ ಹೇಳಿ ಮಾಡ್ಲಿ ಹೊರಟಿದೆ. ಈಗ ಇದಕ್ಕೆ ಬೇಕಪ್ಪ ಸಾಮಾನು ಎಂತರ ಹೇಳಿ ನೋಡುವ. ಮೊದಲು ಒಂದು ಕಡಿ ಕಾಯಿ ಸುಳಿ ತಕೊಂಡಿದೆ. ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದು ಎಂತದು ವಿಟಮಿನ್ ಸೊಪ್ಪು ಹೊಳಿ. ಇದು ನಿಂಗೋಗೆಲ್ಲರಿಗೂ ಗೊತ್ತಿತ್ತು. ಇದಕ್ಕೆ ಇನ್ನೊಂದು ಹೆಸರು ಎಂತ ನೋಡಿದ್ರೆ ಚಕ್ರಮುನಿ ಸೊಪ್ಪು ಹೊಳಿ ಹೇಳ್ತಾವು. ಇದರಲ್ಲಿ ತುಂಬಾ ವಿಟಮಿನ್ ಸುಮಾರು ಅಂಶಂಗ ಇರ್ತು ಹೊಳಿ, ವೈಜ್ಞಾನಿಕವಾಗಿ ಪ್ರೂವ್ ಆಯ್ದು. ಹಾಗೆ ಇದಕ್ಕೆ ಇನ್ನೊಂದು ಜೀರಿಗೆ ಹಾಕುತ್ತೆ, ಮತ್ತೆ ಗಾಂಧಾರಿ ಮೆಣಸು ಇದ್ದರೆ ಗಾಂಧಾರಿ ಮೆಣಸು ಒಳ್ಳೇದು. ಅಂತ ಕೇಳಿದ್ರೆ ಹಸಿ ಮೆಣಸಲ್ಲಿ ಗ್ಯಾಸಿನ ಅಂಶ ಇದು ಜಾಸ್ತಿ ಎಪ್ಪದೋಳಿ ಲೆಕ್ಕ. ಗ್ಯಾಸಿಂಗೆ ಆಗಾಳಿ ಲೆಕ್ಕ. ಗ್ಯಾಸಿನ ಪ್ರಾಬ್ಲಮ್ ಇಪ್ಪವಕ್ಕೆ, ವಾಯು ಉಪದ್ರ ಇಪ್ಪವಕ್ಕೆ ಅದು ಗಾಂಧಾರಿ ಮೆಣಸಾದ್ರೆ ಒಳ್ಳೇದು ಒಳ್ಳೆ ಲೆಕ್ಕ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡುವಂಥದ್ದು. ಇದರ ಮಾಡುವ ಪ್ರೊಸೀಜರ್ ಹೆಂಗೆ ಹೇಳಿದ್ರೆ ಇದರ ಒಂಚೂರು ಹೊರಿವಲೆಲ್ಲ ಇದ್ದು. ಹಾಗೆ ಈಗ ಮೊದಲು ಬಾಣಲೆ ಮಡುಗುವ. ಹಾಗೆ ಇದಕ್ಕೆ ಒಂಚೂರು ತುಪ್ಪ ಹಾಕುವ. ತುಪ್ಪ ಬೆಸಿ ಆದ ಕೂಡಲೇ ಒಂದು ರಜೆ ಜೀರಿಗೆ ಇದರ ಫ್ರೈ ಮಾಡಬೇಕು. ಈಗ ಜೀರಿಗೆ ಚೂರು ಫ್ರೈ ಆಯ್ತು. ಈಗ ಇದರ ಸೊಪ್ಪು ಹಾಕುವ. ಒಂದು ಮುಷ್ಟಿ ಹಾಕುತ್ತಾ ಇದ್ದೆ. ಹಿಂಗಾಗಿ ಇದರಲ್ಲಿ ರುಚಿ ಹೇಳಿ ಅಪ್ಪಲಿಲ್ಲ, ಲಾಯ್ಕ ಪರಿಮಳ ಆಗುತ್ತ. ಹಾಗಾಗಿ ಕಾಯಿಗೆ ಒಂದು ಕಡಿ ಕಾಯಿಗೆ ಇಷ್ಟು ಸಾಕು. ಜಾಸ್ತಿ ಮಾಡ್ತಾರೆ ಇನ್ನೊಂದು ಚೂರು ಜಾಸ್ತಿ ಹಾಕ್ಲಕ್ಕು. ಇದು ಚೂರು ಫ್ರೈ ಆಯ್ತು. ಇದರ ಒಟ್ಟಿಗೆ ಈಗ ಗಾಂಧಾರಿ ಮೆಣಸುದೇ ಚೂರು ಹಾಕುವ. ತುಂಬಾ ಖಾರ ಆದರೆ ಅಷ್ಟು ತಂಬುಳಿ ಹೇಳಿದರೆ ಚಪ್ಪೆ ಚಪ್ಪೆಗೆ ಇಪ್ಪ ಕ್ರಮ, ಹಾಗಾಗಿ ತುಂಬಾ ಹಾಕುತ್ತಿಲ್ಲ. ಇದರ ಫ್ರೈ ಆಗಲಿ. ಹಾಗೆ ಬಾಳಂತೆ ಹೋಗುದೇ ಇದು ತುಂಬಾ ಬೆಸ್ಟ್. ವಿಟಮಿನ್ಸ್ ಮಕ್ಕವರಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ತಿಂಬಲಪ್ಪ ಹಂಗಿಪ್ಪ ಅಕ್ಕ. ಅದರ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು ಹೇಳುವ ಹಂಗಿಪ್ಪ ಅದು ಈ ತಂಬುಳಿ. ಈಗ ಇದು ಸಾಕು ಆತಿದು. ಇದರ ಆಫ್ ಮಾಡ್ತೆ. ಇನ್ನೀಗ ಈ ಕಾಯಿ ತುರಿಗೆ ಇದರ ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಈಗ ಚೂರು ನೀರು ಹಾಕಿ ಇದರ ನುಂಪು ಕಡೆಯಕು. ಇಷ್ಟು ನೊಂಪಾದ್ರೆ ಸಾಕು. ಇನ್ನು ಇದರ ಸಮಾಲ್ಸುವ. ಗಜಾತೊಳ ಸೇರವ.
ಇದಕ್ಕೆ ಈಗ ಇನ್ನೀಗ ಇದಕ್ಕೆ ಮಜ್ಜಿಗೆ ಹಾಕುವ. ಇದಕ್ಕೆ ಇದು ಚಪ್ಪೆ ಮಜ್ಜಿಗೆ, ಇಂದ್ರಾಣ ಮಜ್ಜಿಗೆ, ಹಾಗಾಗಿ 3 ಸೌಟು ಹಾಕುತ್ತೆ. ಮತ್ತೆ ನೋಡಿಕೊಂಡು ನಿಮಗೆ ಕೆಲವು ಜನಕ್ಕೆ ಹುಳಿ ರುಚಿ ಇದ್ದರೆ ಲೈಕ್ ಆಯ್ತು, ಹಾಗೆ ನಿಂಗಳ ರುಚಿ ನೋಡಿಕೊಂಡು ನಿಂಗೆ ಚೂರು ಬೇಕಾದ್ರೆ ಹಾಯ್ಕೊಂಬಲಕು. ಇದಕ್ಕೆ ಇನ್ನೊಂಚೂರು ಮಜ್ಜಿಗೆ ಸೇರಿಸುತ್ತೆ. ಇದು ರಜಾ ಮಂದ ಇದ್ದು ಹಾಗಾಗಿ ಇನ್ನೊಂಚೂರು ನೀರು ಸೇರಿಸಲಕು. ಇಷ್ಟ ಆದರೆ ಸಾಕು, ಹಿಂಗಾದರೆ ಸಾಕು. ಈಗ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಟ್ರೆ ತಂಬುಳಿ ರೆಡಿ. ಇದಕ್ಕೊಂದು ಒಗ್ಗರಣೆ ಕೊಡುವ. ಇದಕ್ಕೆ ಸಾಸಮೆ, ಕರಿಬೇವು ಮತ್ತೆ ಕುಂಟೆ ಮೆಣಸು ಇಷ್ಟು ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ. ಇದೀಗ ತಂಬುಳಿ ರೆಡಿ ಆಯ್ತು. ಇದರ ಮಕ್ಕಳಿಗೆ ಯಾವಾಗಲೂ ಸೊಪ್ಪುಗಳೆಲ್ಲ ತಿಂಬೋದು ಕಡಿಮೆ ಯಾವಾಗಲೂ. ಅಂತಂದ್ರೆ ನಾವು ತಾಳಿಂಗೆ ಹಾಕಿ ಮಾಡಿದರೆ ಅವು ತಿಂತವಿಲ್ಲ. ಈಗ ಕಲರ್ ಕಾಣ್ತು, ಕಲರ್ ಕಂಡ ಕೂಡಲೇ ಮಕ್ಕಳದೇ ತಿಂತಾವ, ಅದರ ರುಚಿ ನೋಡ್ತಾವ. ಹಂಗೀಗ ಮಕ್ಕಳಿಗೆ ತಿನ್ಸಲೆ ಉಪಾಯ ಆಡಿ ಹೇಳಕ್ಕು. ಹಾಗೆ ವೃದ್ಧರಿಗುದೇ ತುಂಬಾ ಒಳ್ಳೇದು. ಹೆಣ್ಮಕ್ಳಿಗೆ ನಮಗೆ ಕಬ್ಬಿಣದ ಅಂಶ ಯಾವಾಗಲೂ ಹೆಣ್ಮಕ್ಕಳ ಶರೀರದಲ್ಲಿ ಬೇಗ ಕಡಿಮೆ ಆಯ್ತು. ಕಾಲು ಬೇನೆ, ಸೊಂಟ ಬೇನೆ, ಈಗ ಹಂಗಿಪ್ಪದೆಲ್ಲ ಜಾಸ್ತಿ ಅಪ್ಪದು, ವಾತ ರೋಗಂಗೆಲ್ಲ ಅಂತದ್ದಕ್ಕೆಲ್ಲ ತುಂಬಾ ಒಳ್ಳೇದು. ಇದರಲ್ಲಿ ಫಾಸ್ಫರಸ್ ಇದ್ದು ತುಂಬಾ ವಿಟಮಿನ್ಸ್ ಗಳಿದ್ದು, ಹಾಗೆ ಮತ್ತೆ ಡಯಾಬಿಟಿಕ್ ಪೇಷಂಟ್ ಕೂಡ ಇದು ತುಂಬಾ ಒಳ್ಳೆಯ ಆಹಾರ. ವಿಟಮಿನ್ ಸೊಪ್ಪು ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇದ್ದೋಳಿ ಹೇಳಕ್ ಇದರಲ್ಲಿ. ಅಂತೆ ನಮಗೆ ತಿಂದು ಹೋಗ್ತಿಲ್ಲ. ಈ ರೀತಿಯಲ್ಲಿ ತಿಂಬುದರಿಂದ ನಮ್ಮ ಶರೀರಕ್ಕೆ ಒಳ್ಳೇದು. ಹಂಗೆ ಬೇರೆ ನಾವು ತರಕಾರಿ ಯಾವ್ದಾದ್ರು ತೆಕ್ಕೊಂಡು ಬತ್ತು ಅಥವಾ ಅಂಗಡಿಯಿಂದೆಲ್ಲ ತೆಕ್ಕೊಂಡು ಬತ್ತೋಳೆ ಆದ್ರೆ ನಾವು ಪೈಸೆ ಕೊಟ್ಟು ತಪ್ಪದು, ಅದರ ಒಟ್ಟಿಗೆ ವಿಷವನ್ನು ತೆಕ್ಕೊಂಡು ಬತ್ತ ನಾವು ಮನೇಲಿ. ಹಂಗೆ ನಾವ್ ಹಿತ್ತಿಲ ಕೂಡ ಯಾವಾಗಲೂ ಮದ್ದಲ್ಲಾಳಿ ಒಂದು ಗಾದೆ ಇದ್ದ, ಸುಮ್ಮನೆ ಅಲ್ಲ. ನಾವ್ ಯಾವಾಗಲೂ ದೂರಲ್ಲಿ ಇದರ ತೆಕ್ಕೊಂಡು ಬಪ್ಪದು ಪೈಸೆ ಕೊಟ್ಟು, ಆದ್ರೆ ನಮ್ಮಲ್ಲೇ ನಾವೇ ನಮ್ಮಲ್ಲಿ ಕಾಟು ಹುಟ್ಟಿದಂಗೆ ಬೆಳ್ಕೊಂಡಿರ್ತಿದ್ವಿ. ಆದ್ರೆ ಉಪಯೋಗ ಮಾಡುದು ಕಡಿಮೆ. ಹಾಗೆ ಈ ತರ ನಾವು ಇದರ ಮಾಡಿಕೊಟ್ರೆ ಮಕ್ಕಳಿಗೂ ವೃದ್ಧರಿಗೂ ಎಲ್ಲರಿಗೂ, ಹೆಣ್ಮಕ್ಳಿಗೆ ಎಲ್ಲರಿಗೂ, ಮನೆಯಲ್ಲಿ ಆರೆಲ್ಲ ಇದ್ದವು ಎಲ್ಲರಿಗೂ ಒಳ್ಳೇದಾದ ಕಾರಣ ಇಂಥದ್ದರ ನಾವು ಉಪಯೋಗ ಮಾಡಿದರೆ ತುಂಬಾ ಆರೋಗ್ಯಕ್ಕೂ ಒಳ್ಳೇದು, ಪೈಸೆಯೂ ಉಳಿತಾಯ ಆಯ್ತು. ಜನ ಸಾಧಾರಣಕ್ಕೆ ಯೋಗದ ಒಳ್ಳೆ ಟೀಚರು, ಯೋಗ ಸುಮಾರು ಸಮಯದಿಂದ ಅಭ್ಯಾಸ ಮಾಡ್ತಾ ಇದ್ದವು. ಹಾಗೆ ಒಂದು ಕಡೆಗೆ ಹೋಗಿಪ್ಪಗವನ ಕಂಡತ್ತು ಹಾಗೊಂದು ತಂಬಳಿಯ ರೆಸಿಪಿ ಕೇಳಿ ವಿಡಿಯೋ ಮಾಡಿ ಉಳ್ಳದು. ಹಾಗೆ ಅದರ ನಿಂದು ಮನೇಲಿ ಮಾಡುದು ಕಾಂಬ ಹರೇ ರಾಮ್.